ನಮಸ್ತೆ. 11/9/2024 ಬುಧವಾರ ದಿನ. ಈ ಆಡಿಯೋ ಬರೋಕ್ಕೂ ಮುಂಚೆ ಒಂದು ಆಡಿಯೋ ಬಂದಿತ್ತು, ನಾವೇ ರಿಲೀಸ್ ಮಾಡಿದ್ವಿ. ಆದರೆ ಅದರಲ್ಲಿ ಮಿಸ್ಟೇಕ್ ಆಗಿ 11ನೇ ತಾರೀಕು 11ನೇ ತಿಂಗಳು 2024 ನಾವು ಪ್ರಿಪೇರ್ ಮಾಡಿಟ್ಟಿದ್ದೀವಿ. ಅದನ್ನು ಮಿಸ್ಟೇಕ್ ಆಗಿ ಬಂದುಬಿಡ್ತು. ಎಡಿಟ್ ಮಾಡಿದವರು ಗಮನಿಸಿಲ್ಲ. ಮೇನ್ ಫಾಲ್ಟ್ ನನ್ನದೇ. ಅಂತಂದರೆ ಅದು ರೆಡಿಯಾಗಿತ್ತು 11ನೇ ತಾರೀಕು, ಅದನ್ನು ನಾವು ಕಳಿಸಿದ್ದೀವಿ. ಮತ್ತು ನೈಟಲ್ಲಿ ಅದು ಗಮನಿಸಿದ ಮೇಲೆ, ಅಂದರೆ ಮಧುಸೂದನ್ ರಾವ್ ಅಂತ ಒಬ್ಬರು ನಮ್ಮ ಕಸ್ಟಮರು ಅದನ್ನು ನಮಗೆ ವಿಷಯ ತಿಳಿಸಿದ್ರು. ಆಮೇಲೆ ಅದನ್ನು ತೆಗೆದಾಕಿ ಬೆಳಗಿನ ಜಾವದಲ್ಲಿ ಕೊಟ್ಟಿರೋದು. ಹಾಗಾಗಿ 11ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2024 ನಾವು ಫಸ್ಟ್ ಕೊಟ್ಟಿರುವ ಆ 11ನೇ ತಾರೀಕು 11ನೇ ತಿಂಗಳು 2024 ಏನೂ ಫಾಲ್ಟ್ ಇಲ್ಲ. ಆದರೆ ಅದು ನವಂಬರ್ ತಿಂಗಳು, ಸೆಪ್ಟೆಂಬರ್ ಬರಬೇಕಾಯಿತು. ಅದರಿಂದ ಇದು ನಮ್ಮದೇ ಫಾಲ್ಟ್. ಇವತ್ತು ಇದು ಸರಿಯಾಗಿದೆ. ಅಂದರೆ 11ನೇ ತಾರೀಕು ಸೆಪ್ಟೆಂಬರ್ ತಿಂಗಳು. ಇವತ್ತು ಅಷ್ಟಮಿ ಇದೆ. ರಾತ್ರಿ 11:46:43 ಆ ನಂತರ ನವಮಿ. ಜ್ಯೇಷ್ಠ ನಕ್ಷತ್ರವಿದೆ. ಇವತ್ತು ರಾತ್ರಿ 9:21:36 ಜ್ಯೇಷ್ಠ ಆದ ಮೇಲೆ ಮೂಲ ನಕ್ಷತ್ರ ಬರುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಜ್ಯೇಷ್ಠದಲ್ಲಿ ಮಕ್ಕಳು ಹುಟ್ಟಿದರೆ ಒಂದೊಂದು ಕಾರ್ಯಕ್ಕೂ ಒಂದೊಂದು ವಿಷಯವಾಗಿ ಹೇಳುತ್ತಿದ್ದಾರೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದರೂ ಕೂಡ ಹೆಣ್ಣು ಮಕ್ಕಳು ಹುಟ್ಟಿದರೆ ಬೇರೆ ರೀತಿಯಾಗಿ ಹೋಗುವ ಮನೆ ತೊಂದರೆ ಇರುತ್ತೆ ಅಂತ ಕೆಲವು ವಿಷಯಗಳು ಕೆಲವು ನಂಬಿಕೆ ಮೇಲೆ ಬರೋದು. ಆದ್ದರಿಂದ ಇದನ್ನು ಗಮನಿಸಿ. ಪ್ರೀತಿ ಯೋಗ, ವಿಷ್ಟೀಕರಣ, ಇಷ್ಟು ವಿಷಯಗಳಿದೆ ಇವತ್ತಿನ ದಿನ. ಇದರಲ್ಲೂ ನಾವು ಕೆಲವು ವಿಷಯಗಳನ್ನು ಗಮನಿಸಬೇಕು ಅಂತಂದರೆ 100% ಒಳ್ಳೆಯದು, 100% ಕೆಟ್ಟೋದು ಇಂಥದ್ದೆಲ್ಲ ನೋಡೋಕ್ಕೆ ಮುಂಚೆ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತಿನ ದಿನ ಜ್ಯೇಷ್ಠ ನಕ್ಷತ್ರದ 2ನೇ ಪಾದ ಬೆಳಗ್ಗೆ 6:09 8:48, 3ನೇ ಪಾದ 8:48 ಮಧ್ಯಾಹ್ನ 3:07, 4ನೇ ಪಾದ ಮಧ್ಯಾಹ್ನ 3:07 ರಾತ್ರಿ 9:22. ಇಷ್ಟಕ್ಕೆ ಜ್ಯೇಷ್ಠ ನಕ್ಷತ್ರ ಮುಗಿತದೆ. ಅಲ್ಲಿಂದ ಮೂಲ ನಕ್ಷತ್ರ ಪ್ರಾರಂಭ. ಹಾಗಾಗಿ ರಾತ್ರಿ 9:22 ಮೇಲೆ ಬೆಳಗಿನ ಜಾವ 3:34 ಮೂಲ ನಕ್ಷತ್ರದ 1ನೇ ಪಾದ, ಆ ನಂತರ ಮೂಲ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗಿ ಫುಲ್ ನೈಟ್ ಇರುತ್ತದೆ. ಅಂದರೆ ಬೆಳಗಾಗುವವರೆಗೂ, ಸೂರ್ಯನು ಉದಯ ಆಗುವವರೆಗೂ. ಇವತ್ತಿನ ಮಧ್ಯಾಹ್ನ 12:16. ಇವತ್ತಿನ ದಿನದಲ್ಲಿ ನಾವು ಎಂದಿನಂತೆ ಹೇಳ್ತೀವಿ, ದಿನ ಶುಭವಾ ಇಲ್ಲವಾ ಅಂತ. ಜ್ಯೇಷ್ಠ ನಕ್ಷತ್ರ ಇರುವವರೆಗೂ, ಅಂದರೆ ಬೆಳಗ್ಗೆಯಿಂದ ರಾತ್ರಿ 9:21 ಅಲ್ಲಿಯವರೆಗೂ ಕಾರ್ಯಸಿದ್ಧಿ, ಸ್ವಲ್ಪ ಧನವ್ಯಯ. ಅಂದರೆ ವ್ಯಯ ಅಂತಂದರೆ ಖರ್ಚಿನ ಕಡಿಮೆ ಮಾಡಿಕೊಳ್ಳಿ, ಬೇರೆ ಏನು ತೊಂದರೆ ಇಲ್ಲ. ಆದರೆ ಮೂಲ ನಕ್ಷತ್ರ ಬರುವ ಸಮಯ 50% ಮಾತ್ರ ಚೆನ್ನಾಗಿದೆ, 50% ದೋಷ, ಅದೂ ರಾತ್ರಿಯಲ್ಲಿ. ಹೀಗಾಗಿ ಇವತ್ತಿನ ದಿನದಲ್ಲಿ ಏನಾದ್ರು ಮಾಡಬಹುದಾದರೂ ಅಷ್ಟಮಿ ಇದೆ, ನವಮಿ ಇದೆ. ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು ಪ್ರಾರಂಭ ಮಾಡೋದಲ್ಲ, ಆದರೆ ಪೂಜಾ ಕಾರ್ಯಗಳಿಗೆ ಖಂಡಿತವಾಗಿ ಶುಭ ದಿನ. ಇವತ್ತು ಯಾವುದಾದ್ರು ಕಾರ್ಯಗಳು ಮಾಡೋಕ್ಕೆ ಬದಲು ಮುಂದಾಕೋಣ. ಹೀಗಾಗಿ 100% ಕೆಟ್ಟೋದು ಅಂತ ನಾವು ನೋಡೋಣ. ಈ 100%ಅಲ್ಲಿ ಪ್ರಾರಂಭ ಮಾಡಬಾರದು ಯಾವ ಕಾರ್ಯವು. ಒಳ್ಳೆಯ ಸಮಯದಲ್ಲಿ 100% ಶುಭವಾಗಿರುತ್ತದೆ ಅಂತ ನಾವು ಕೊಡುವ ಸಮಯಗಳಲ್ಲಿ ಖಂಡಿತವಾಗಿಯೂ ಪ್ರಾರಂಭ ಮಾಡುವ ಕಾರ್ಯಗಳನ್ನು 100% ಕೆಟ್ಟದು ಅಂತ ಹೇಳುವ ಸಮಯದಲ್ಲೂ ಕೂಡ ಕಂಟಿನ್ಯೂ ಮಾಡ್ಬೋದು. ಈ ರೀತಿಯಾಗಿ ಇವತ್ತಿನ ದಿನಕ್ಕೆ ಮೇಷ ಚಂದ್ರಾಷ್ಟಮ, ಅಂದರೆ ಮೇಷರಾಶಿಯವರಿಗೆ ಚಂದ್ರಾಷ್ಟಮವಿದೆ. 6-9 ಆಮೇಲೆ ಪ್ರಾಬ್ಲಮ್ ಇರುತ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. 7:41 9:12 ಯಮಕಂಡ ಕಾಲ, 8:35 10:41 ಮೃತ್ಯು, 11:52 12:41 ದುರ್ಮುಹೂರ್ತ, 12:16 ಮಧ್ಯಾಹ್ನ 1:48 ರಾಹುಕಾಲ,
ರಾತ್ರಿ 9:22 ಮೇಲೆ ವೃಷಭ ರಾಶಿಯವರಿಗೆ ದೋಷ, ಅಂದರೆ ಚಂದ್ರಾಷ್ಟಮ ಅಂತ. ಬೆಳಗಿನ ಜಾವ 4:26ರಿಂದ ಸೂರ್ಯನು ಉದಯ ಆಗುವವರೆಗೂ, ಅಂದರೆ ಬೆಳಗ್ಗೆವರೆಗೂ ಮೃತ್ಯು ಪಂಚಕವಿದೆ, ಶುಭವಲ್ಲ. ಅದೇ 4:41ರಿಂದ ಬೆಳಗ್ಗೆವರೆಗೂ ವಿಷಕಾಲವೂ ಕೂಡುತ್ತದೆ. ಈ ರೀತಿ ಇರೋದರಿಂದ ಈ ದಿನವನ್ನು ನೋಡಿ ಗಮನಿಸಿ ನಿಮ್ಮ ಕಾರ್ಯಗಳನ್ನ ಮಾಡಿ. 100% ಒಳ್ಳೆಯ ಟೈಮು ಅಂತ ನೋಡಿದ್ರೆ ಇದರಲ್ಲಿ ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ 6:09ರಿಂದ 7:39ವರೆಗೂ ಒಂದು ಸಮಯ. ಇದರಲ್ಲಿ ಶುಭವನ್ನು ಮಾಡ್ಬೋದು, ಮುಹೂರ್ತವನ್ನು ಮಾಡ್ಬೋದು, ಒಳ್ಳೆಯ ಕಾರ್ಯಗಳು ಮಾಡ್ಬೋದು. ಆದರೂ ಅಷ್ಟಮಿ ಇರೋದರಿಂದಲೂ ಪೂಜಾ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. 10:43ರಿಂದ 11:50ವರೆಗೂ ಇದು ಒಂದು ಸಮಯ, ಅಂದರೆ ಶುಭ ಸಮಯ. ಮಧ್ಯಾಹ್ನ 1:50 ಮೇಲೆ ಇದು ಒಂದು ಸಮಯ ಬರುತ್ತದೆ, ಶುಭ ಸಮಯ ಅಂತ. ಇಷ್ಟೆಲ್ಲ ಇದ್ದರೂ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದೇ ಉತ್ತಮ. ಇವತ್ತು ದೇವರ ಪೂಜೆ ಮಾಡಿ, ಖಂಡಿತವಾಗಿ ತೊಂದರೆ ಇಲ್ಲ. ಈ ರೀತಿ ಇವತ್ತಿನ ದಿನವಿದೆ. ಮತ್ತೆ ನಾವು ಕೇಳ್ಕೊಳ್ತೀವಿ, ಫಸ್ಟ್ ವಿಡಿಯೋದಲ್ಲಿ 11/11/2024 ಸೋಮವಾರ ಅಂತ ಕೊಟ್ಟಿವಿ. ಆ ಡೇಟು ಕೊಟ್ಟಿರೋದು ತಪ್ಪಲ್ಲ, ಆದರೆ ಇವತ್ತು ಕೊಟ್ಟಿರೋದು ತಪ್ಪು ಅಷ್ಟೇ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನೀವು ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೆ, ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳಿಗೆ ಇದು ತಕ್ಕಂಥ ದಿನವಲ್ಲ. ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.